ನಾನು ರೋಣ ಮತಕ್ಷೇತ್ರದ ನರೇಗಲ್ ಗ್ರಾಮದ ಅಲ್ಲಾಬಕ್ಷದಾಬ್ ಅಂತೇಳಿ ಸನ್ಮಾನ್ಯ ಶ್ರೀ JS ಪಾಟೀಲ್ರವರ ಒಂದು ದೊಡ್ಡ ಅಭಿಮಾನಿಗಳು ನಾವೆಲ್ಲ, ಕಾರ್ಯಕರ್ತರು ಕೂಡ ಹೌದು. ಈಗ ಸತತ 40 ವರ್ಷಗಳಿಂದ ಸಾಹೇಬರ ಸೇವೆಯನ್ನು ನೋಡಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದವರು ಇವತ್ತೊಂದು ಸಭಾಪತಿ ಮಾಡಿದ್ದಕ್ಕೆ ನಮಗೆಲ್ಲ ಖುಷಿಯಾಗಿದೆ. ನಾವು ಇದೇ ಮುಖಾಂತರ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ತೆಂಗಿನಗೌಡ ಲಕ್ನಗೌಡ ಅಂತೇಳಿ ಮಾಜಿ APMC ಉಪಾಧ್ಯಕ್ಷರು, ಹೊಳೆಯಲವರು. ನಮ್ಮ ರೋಣ ಕ್ಷೇತ್ರ ಸಾಹೇಬರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಈಗ ಲಾಸ್ಟ್ ಟೈಮು ತಪ್ಪೈತೆ ಅದು. ಈಗ ಸಭಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ತುಂಬ ಆಭಾರಿಯಾಗಿದ್ದೆ, ಖುಷಿಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಾವು ಅಶೋಕ್ ರೆಡ್ಡಿ ಅಂತೇಳಿ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನಿಂದ ನಮ್ಗೆ ರೋಣ ಮತಕ್ಷೇತ್ರದ ನಮ್ಮ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ JS ಪಾಟೀಲ್ ಸಾಹೇಬರು 40 ವರ್ಷದ ತಮ್ಮ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಅಧಿಕಾರದ ಆಶೆ ಇಲ್ಲದೇ ಇವತ್ತು ಇಲ್ಲಿವರೆಗೂ ಕೂಡ ತಮ್ಮ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾವು ಅವರಿಗೆ ಒಂದು ಯಾವುದಾದ್ರೂ ಒಂದು ಹುದ್ದೆಯನ್ನು ಕೊಡಿಸ್ಬೇಕಂತೇಳಿ ನಾವು ಸಿದ್ಧಗಂಗಾ ಮಠದಿಂದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಸಾಹೇಬರ ಮನೆಯವರೆಗೂ ಕೂಡ ನಾವು ಪಾದಯಾತ್ರೆ ಬಂದು ಅವರಿಗೆ ನಾವು ಸಚಿವ ಸ್ಥಾನ ಕೇಳಿದ್ವಿ. ಆದರೆ ಹಿರಿಯರು ಆ ಸಚಿವ ಸ್ಥಾನಕ್ಕಿಂತ ಹೆಚ್ಚಿನ ಒಂದು ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದ ಹಿರಿಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಆಗಿರ್ಬೋದು, ಹಾಗೂ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬ್ರವರೆಗೂ ಎಲ್ಲರಿಗೂ ಕೂಡ ನಾವು ನಮ್ಮ ಕ್ಷೇತ್ರದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅಂತೇಳಿ ನಾವು ಈ ಮೂಲಕ ತಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀನಿ. ಸರ್ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ನಮ್ಗೆ ಭಾಳ ಒಂದು ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಕ್ಷೇತ್ರದ ಪರವಾಗಿ ನಾವು ತುಂಬ ಧನ್ಯವಾದ ಸಲ್ಲಿಸ್ತೇವೆ ಸರ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ರೋಣ ಮತಕ್ಷೇತ್ರ, ರೋಣ ವಿಧಾನಸಭಾ ಕ್ಷೇತ್ರದಿಂದ ಸರಿಸುಮಾರು 40 ವಸಂತಗಳಿಂದ ರಾಜಕೀಯವಾಗಿ ಛಾಪು ಮೂಡಿಸಿ 3 ರಿಂದ 4 ಸತಿ MLAಗಳಾಗಿ ಆಲ್ಮೋಸ್ಟ್ ಈ ಸತಿ ಸಭಾಪತಿಗಳಾಗಿ ಅಧಿಕಾರ ಸ್ವೀಕರಿಸಿದಂಥ JS ಪಾಟೀಲ್ ರವರಿಗೆ ಆಲ್ಮೋಸ್ಟ್ ಶುಭಾಶಯ ತಿಳಿಸ್ತಿದ್ರೆ. ಆಲ್ಮೋಸ್ಟ್ ಅವರ ಒಂದು ಮತಕ್ಷೇತ್ರದಿಂದ ಹಲವಾರು ನಾಯಕರುಗಳು, ಮುಖಂಡರುಗಳು, ಅಭಿಮಾನಿ ಬಳಗದವರು ಎಲ್ಲರೂ ಬಂದು ಅವ್ರಿಗೆ ಶುಭಾಶಯ ತಿಳಿಸ್ತಾ ಹರ್ಷದಾಯಕ ವಾತಾವರಣ ಎಲ್ಲರ ಮುಖದಲ್ಲಿ. ವಿಶೇಷವಾಗಿ ಸರ್ವೋನ್ಮುಖ ಅಭಿವೃದ್ಧಿಗೆ ರೋಣ ಮತಕ್ಷೇತ್ರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಛಾಪು ಮೂಡಿಸುವ ನಿಟ್ಟಿನಲ್ಲಿ ಏನು ಪಾಟೀಲ್ ಸಾಹೇಬ್ರು ಇದ್ದಾರೆ, ಅವರ ಒಂದು ಕೊಡುಗೆ ಅಪಾರವಾಗಿದೆ. ನಿರುದ್ಯೋಗ ಆಗಿರ್ಬೋದು, ಬಡವರ, ಮಹಿಳೆಯರ, ಕಾರ್ಮಿಕರ ಎಲ್ಲ ವರ್ಗದ ಜನಪರ ಕಾಳಜಿಯುಳ್ಳ ಕೆಲಸ ಮಾಡ್ತಾ ಇರುವಂತ ನಾಯಕರು. ಸೊ ಅವ್ರನ್ನ ಗುರುತಿಸಿ ಇವತ್ತು ಸಭಾಧ್ಯಕ್ಷರಾಗಿ ಮಾಡಿರೋದು ತುಂಬಾ ಸಂತೋಷ, ಹರ್ಷದಾಯಕ ವಾತಾವರಣ. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. SS ನ್ಯೂಸ್ ಹಾಗೂ ನೇಷನ್ TV. ಸಂತೋಷ ಆದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ನಮಸ್ತೆ. ನಮ್ಮ ಹೆಸರು ಮಲ್ಲಯ್ಯ, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ನಾನು ನರೂರು ಮತಕ್ಷೇತ್ರದಿದ್ದರೂ ಸನ್ಮಾನ್ಯ ರೋಣ JS ಪಾಟೀಲ್ ಸಾಹೇಬರು ಅವರಿಗೆ ಅವ್ರ ಮುಂದೆ ನಾವು ಯಾವ ಗ್ರಾಮ ಪಂಚಾಯತಿ ಆಗಲಿ, ತಾಲೂಕ್ ಪಂಚಾಯತಿ ಆಗಲಿ, ಜಿಲ್ಲಾ ಪಂಚಾಯತಿ ಆಗಲಿ ಎಲ್ಲರನ್ನು ಕರೆಸಿ ಅವ್ರಿಗೆ ಹೇಳುವಂಥ ಎಲ್ಲ ಬೆಳಗು ನಮಗೆ ಇಡೀ ಅಬ್ಬಿಗಿರಿ ಜಿಲ್ಲಾ ಪಂಚಾಯತಿ 40 ವರ್ಷದಿಂದ ಕಾಂಗ್ರೆಸ್ ಬಂದಂತೆ. ಸನ್ಮಾನ್ಯ JS ಪಾಟೀಲ್ 40 ವರ್ಷದಿಂದ ಅಬ್ಬಿಗಿರಿ ಮತಕ್ಷೇತ್ರ ಕಾಂಗ್ರೆಸ್ ಬಂದಂಥವರು, ಭಾಳ ಒಳ್ಳೆಯ ಮಂತಂದವರು, ಭಾಳ ಗೌರವಾನ್ವಿತರಿದ್ದವರು. ಅವರ ತಾಯಿ ಬಸಮ್ಮಗೌಡ ಶಾನಿ ಪುಣ್ಯದಿಂದ ಮತ್ತು ಹಾಕಿರಿ ಅಪ್ಪುಗಳ ಆಶೀರ್ವಾದದಿಂದ ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾನು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ, ಸಾಹೇಬರು ಯಾವುದೇ ಸಮಸ್ಯೆಗಳು ಬಂದರು, ಯಾವ ಪಾರ್ಟಿ ಬಂದರೂ ಕೂಡ ಅವರು ಆ ಪಾರ್ಟಿ ಅನ್ನೋದಂತ ಕರೆದು ನಿನ್ನ ಕೆಲಸ ಕೇಳುವಂಥ ವ್ಯಕ್ತಿ ಯಾರ ಇದ್ದಾರೆ ನಮ್ಮ ಗದಗ ಜಿಲ್ಲೆಯೊಳಗೆ ಸನ್ಮಾನ್ಯ ಸಾವರಿಕೆರೆ ಸರ್ದಾರ್ ಅಂತ ಖ್ಯಾತಿ ಪಡೆದ ಸನ್ಮಾನ್ JS ಪಾಟೀಲ್ ಬಗ್ಗೆ ಎಲ್ಲರೂ ಅಪೋಸ್ ಪಾರ್ಟಿ ಸತ್ಯ ಅವ್ರ ಬಗ್ಗೆ ಬಹಳ ಗೌರವ ಕೊಡುವಂಥ ಶಾಸಕರು, ಬಹಳ ಒಳ್ಳೆಯ ಉದಾಹರಣೆದವರು, ಬಹಳ ಸಾವರಿಕೆರೆ ಸರ್ದಾರ್ ಅಂತ ಖ್ಯಾತಿ ಪಡೆದವರು ಅಂತ ಹೇಳಿ ತಮ್ಮ ಉದಯ ನೇಷನ್ TV ಅವರಿಗೆ ಭಾಳ ಎಲ್ಲ ಕರೆದು ನೀವೆಲ್ಲ ಸುದ್ದಿ ಮಾಡೋರು ನೀವ. ಮತ್ತು ಆಮೇಲೆ ರಾಹುಲ್ ಗಾಂಧಿ, ಖರ್ಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರು ಇವರಿಗೆ DK ಶಿವಕುಮಾರ್ ಸಾಹೇಬರು ಇವರಿಗೆ ತಕ್ಕಂಥ ಪೋಸ್ಟನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಆ ಪಾರ್ಟಿಯಿಂದ ದುಡಿದ ಬಗ್ಗೆ 40 ವರ್ಷದಿಂದ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಅವಧಿ ಅಭಿಮಾನಿಗಳಿಂದ ಬಂದಂಥ ಸಾಹೇಬರು ಯಾರಿದ್ದಾರೆ ನಮ್ಮ ರೋಣ JS ಪಾಟೀಲ್ ಸಾಹೇಬರು ಅಂತ ಮಾತನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಬಂಧುಗಳೇ. ಓಕೆ, ಥ್ಯಾಂಕ್ ಯು. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಕ್ಷೇತ್ರದ ಸುಮಾರು 40 ವಸಂತಗಳಿಂದ ರೋಣ ಮತಕ್ಷೇತ್ರ ಏನಿದೆ, ರೋಣ ವಿಧಾನಸಭಾ ಕ್ಷೇತ್ರದಿಂದ ಆಲ್ಮೋಸ್ಟ್
ಏನು ಪಾಟೀಲ್ ಸಾಹೇಬ್ರನ್ನ ಒಡನಾಡಿ ಆಲ್ಮೋಸ್ಟ್ ಅವ್ರ ಬಗ್ಗೆ ಎಲ್ಲ ತುಂಬಾ ಕೂಲಂಕುಷವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ವಿಶೇಷವಾಗಿ ಈ ಒಂದು ಅವರ ಒಂದು ಸ್ಥಾನಮಾನ ಗೌರವ ಸಿಕ್ಕಿರೋದು ಅವರೆಲ್ಲರ ಮುಖದಲ್ಲಿ ಹರ್ಷದಾಯಕ ವಾತಾವರಣ ಇದೆ. ಎಲ್ಲರೂ ಬಂದಿದ್ದಾರೆ ಬೆಂಗಳೂರಿಗೆ. ಸೊ ಇವತ್ತು ಅವ್ರಿಗೆಲ್ಲರಿಗೂ ಶುಭಾಶಯ ತಿಳಿಸಿ ಆಲ್ಮೋಸ್ಟ್ ಉಭಯ ಕುಶಲೋಪರಿ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ರೋಣನ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಇಲ್ಲ ರೋಣ ಆಲ್ಮೋಸ್ಟ್ ಅಲ್ಲಿ ಏನೇನ್ ಆಗ್ಬೇಕಾಗಿದೆ ಕೆಲಸಗಳು ಅದ್ರ ಬಗ್ಗೆ ಎಲ್ಲಾನು ಒಂದು ಚರ್ಚೆ ಮಾಡುವ ಮುಖಾಂತರ ಆಗಿರ್ಬೋದು, ಇಲ್ಲ ಒಂದು ನೆಕ್ಸ್ಟ್ ಅಪ್ಕಮಿಂಗ್ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಇದಾಗ್ತಾ ಇದೆ. ಸೊ ನೋಡ್ತಾ ಇದ್ದೀರಾ, ಎಲ್ಲರೂ ಶುಭಾಶಯ ತಿಳಿಸಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ವಿಶೇಷವಾಗಿ ಮಾಜಿ ಉಪಾಧ್ಯಕ್ಷರು, ಏನು ಗ್ರಾಮ ಪಂಚಾಯತಿಯವರು ಸದಸ್ಯರು, ಉಪಾಧ್ಯಕ್ಷರು, ಮತ್ತೆ ಹಲವಾರು APMC ಉಪಾಧ್ಯಕ್ಷರಿದ್ದಾರೆ. ಸೊ ಹಲವಾರು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಪಟ್ಟಣ ಪಂಚಾಯತಿ ಸದಸ್ಯರುಗಳು, ನಾಯಕರುಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು ಎಲ್ಲರೂ ಸಮ್ಮುಖದಲ್ಲಿ ಈ ಒಂದು ಅವರ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ಜರುಗ್ತು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ನಮಸ್ತೆ. ಓಕೆ, ಬೈಡು ಸರ್ ಅದೇ ಹಂಗೆ ರೀ ಸರ್, ಹಂಗೆ ರೀ. ಒಂದು ನಿಮಿಷ ಇರಿ ಸರ್. ರೋಣ ಮತಕ್ಷೇತ್ರದ ಮುಂದಿನ MLA ಕೈ ಬಂದು ಫೋಟೋ ನಮ್ಮನೇ ಇರಬೇಕು ಫೋಟೋ. ಸರ್ ಇರಿ ಸರ್, ಆಗ್ಲಿ ತಗೊಳ್ಳಿ. ಓಕೆ ತೊಗೊಳ್ಳಿ. ಮುಂದೆ ಮಂಜು ಬರ್ರಿ. ಅಭಿಷೇಕ ಹೋಗಿ ಮುಂದೆ ಹೋಗು. ಒಳ್ಳೆ ಮ್ಯಾನೇಜ್ಮೆಂಟ್. ಜಲ್ದಿ ಮತ್ತೆ ಯಾರ್ದಾರ ಕರೀರಿ ಹೊರಗೆ. ಅಶೋಕ ಯಾರಾದ್ರೂ ಭೇಟಿ ಆಗ್ಬಿಟ್ರಿ. ಈ ಕಡೆ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.